ಸಚಿನ್ ದಾಖಲೆ ಧ್ವಂಸ, 15ರ ವೈಭವ್ಗೆ ಟೀಮ್ ಇಂಡಿಯಾ ಟಿಕೆಟ್. ಕಾಲಿಡೋಕು ಮುಂಚೆನೆ ದಾಖಲೆ ಬರೆದ ದೇವರ ಮಗು. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತೀಯ ಕ್ರಿಕೆಟ್ನಲ್ಲಿ ಇವತ್ತು ಅಕ್ಷರಶಃ ಐತಿಹಾಸಿಕ ಕ್ಷಣ. ಕ್ರಿಕೆಟ್ ಪಾಲಿನ ದೇವರು ಸಚಿನ್ ತೆಂಡೂಲ್ಕರ್ ಅವರ 36 ವರ್ಷಗಳ ಸಾರ್ವಕಾಲಿಕ ದಾಖಲೆಯೊಂದು ಧ್ವಂಸ ಆಗೋಕೆ ಕೌಂಟ್ ಡೌನ್ ಶುರು ಆಗಿ ಹೋಗಿದೆ. ಕೇವಲ 15 ವರ್ಷದ ಕ್ರಿಕೆಟ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿಗೆ BCCI ಟೀಮ್ ಇಂಡಿಯಾ ಟಿಕೆಟ್ ಕೊಟ್ಬಿಟ್ಟಿದೆ. ಸ್ಕೂಲ್ಗೆ ಹೋಗೋ ಮಗುಗೆ ಹೋಗಪ್ಪ ಬಾರ್ಸು ವಿದೇಶಿ ಆಟಗಾರರಿಗೆ ಚಚ್ಚು ಅಂತ ಅಂತಾರಾಷ್ಟ್ರೀಯ ವೇದಿಕೆಗೆ ನುಗ್ಗಿಸ್ತಾ ಇದೆ. ಇದೊಂದು ಸಾಮಾನ್ಯ ಸೆಲೆಕ್ಷನ್ ಅಲ್ಲ. ಇನ್ನು 10ನೇ ಕ್ಲಾಸ್ ಮೆಟ್ಟಿಲು ಹತ್ತದ ಹುಡುಗ ಭಾರತದ ಕ್ರಿಕೆಟ್ ಸಿಸ್ಟಮ್ ಅನ್ನೇ ಬದಲಾವಣೆ ಮಾಡೋ ಕ್ರಾಂತಿಕಾರಿ ಡಿಸಿಷನ್ ಇದು. ಯೋಯೋ ಟೆಸ್ಟ್, ಡೆಕ್ಸಾ ಸ್ಕ್ಯಾನ್ ಮತ್ತು ಇಂಚಿಂಚು ಡೇಟಾ ಕಲೆ ಹಾಕೋ ವಿಡಿಯೋ ಆನಲಿಸ್ಟ್ಗಳ ಈ ಹೈಟೆಕ್ ಕ್ರಿಕೆಟ್ ಯುಗದಲ್ಲಿ 15 ವರ್ಷದ ಬಾಲಕನೊಬ್ಬ ಟೀಮ್ ಇಂಡಿಯಾದ ಸೀನಿಯರ್ ಕ್ರಿಕೆಟ್ ಟೀಮ್ನಲ್ಲಿ ಹೋಗಿ ಆಡೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಇದರ ಜೊತೆಗೆ BCCIನಿಂದ ಕಾಂಟ್ರಾಕ್ಟ್ ಕಳ್ಕೊಂಡು ಬೀದಿಗೆ ಬಿದ್ದಿದ್ದ ಶ್ರೇಯಸ್ ಅಯ್ಯರ್ ಈಗ ನೇರವಾಗಿ ರಾಜ ಮರ್ಯಾದೆಯ ಕಂಬ್ಯಾಕ್ ಮಾಡಿದ್ದಾರೆ. ಟೀಮ್ ಇಂಡಿಯಾದ T20 ಕ್ಯಾಪ್ಟನ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ. ಅಷ್ಟಕ್ಕೂ BCCIನ ಕಠಿಣ ಸಿಸ್ಟಮ್ ಅನ್ನ ವೈಭವ್ ಮುರಿದು ಹಾಕಿದ ಹೇಗೆ, ಕ್ರಿಕೆಟ್ ಮೇಲೆ ಇದರ ಇಂಪ್ಯಾಕ್ಟ್ ಏನು ಜಗತ್ತಿನಾದ್ಯಂತ, ಹಾಗೆ ಶ್ರೇಯಸ್ ಅಯ್ಯರ್ ಅವರ ಈ ಕಂಬ್ಯಾಕ್ ಹಿಂದಿನ ಸ್ಟ್ರಾಟಜಿ ಏನು, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇರೋದು ಮಸ್ತ್ ಮಗ ಚಾನಲ್. ಇಂಗ್ಲೆಂಡ್ ಟೂರ್ನಿಗೆ ವೈಭವ್ ದಿಟ್ಟ ಹೆಜ್ಜೆ ಇಟ್ಟ BCCI. ಜೂನ್ 6ಕ್ಕೆ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ದೊಡ್ಡ ಘೋಷಣೆ ಮಾಡಿದೆ. ಮುಂದಿನ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ T20 ಸರಣಿಗೆ ಹಾಗೂ 2026ರ ಏಷ್ಯನ್ ಗೇಮ್ಸ್ಗೆ ಟೀಮ್ ಇಂಡಿಯಾವನ್ನ ಪ್ರಕಟ ಮಾಡಿದೆ. ಈ 3 ಟೂರ್ನಿಗಳಿಗೂ ಕೂಡ ಕೇವಲ 15 ವರ್ಷದ ಪುಟಾಣಿ ಬಾಲಕ ವೈಭವ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಮೂಲಕ 90ರ ದಶಕದ ಸಚಿನ್ ದಾಖಲೆಯನ್ನ ಆಲ್ಮೋಸ್ಟ್ ಮುರಿಯಲಾಗಿದೆ. ಆಲ್ಮೋಸ್ಟ್ ಯಾಕಂದ್ರೆ ಮ್ಯಾಚಿನೂ ಕೂಡ ಆಡಿಲ್ವಲ್ಲ, ನೋಡೋಣ. ನವೆಂಬರ್ 15, 1989 ಪಾಕಿಸ್ತಾನದ ಕರಾಚಿಯಲ್ಲಿ ಸಚಿನ್ ತೆಂಡೂಲ್ಕರ್ ತಮ್ಮ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿದ್ರು. ಆಗ ಸಚಿನ್ ಅವರ ವಯಸ್ಸು 16 ವರ್ಷ 205 ದಿನಗಳು, ಹತ್ತತ್ರ 17ಕ್ಕೆ ಬಂದ್ಬಿಟ್ಟಿದ್ರು. ಆದರೆ ಈ ಬಿಹಾರದ ಪುಟ್ಟ ಬಾಲಕ ವೈಭವ್ ಸೂರ್ಯವಂಶಿಯ ವಯಸ್ಸು ಈಗ ಕೇವಲ 15 ವರ್ಷ 71 ದಿನ. ಹೀಗಾಗಿ ಜೂನ್ 26ನೇ ತಾರೀಕು ನಡೆಯುವ ಐರ್ಲೆಂಡ್ ವಿರುದ್ಧದ ಮೊದಲ T20 ಮ್ಯಾಚ್ನಲ್ಲಿ ವೈಭವ್ ಆಡುವ ಬಳಗದಲ್ಲಿ ಕಾಣಿಸ್ಕೊಂಡ್ರೆ ಸಚಿನ್ ಹೆಸರಲ್ಲಿದ್ದ 36 ವರ್ಷಗಳ ಹಳೆಯ ರೆಕಾರ್ಡ್ ಅಧಿಕೃತವಾಗಿ ಧ್ವಂಸವಾಗುತ್ತೆ. ಭಾರತದ ಪರವಾಗಿ ಕಣಕ್ಕಿಳಿದ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಇತಿಹಾಸ ಸೃಷ್ಟಿಯಾಗುತ್ತೆ. 15ರ ಪ್ರಾಯ, ರಾಶಿ ರನ್, BCCI ಕದ ಗುದ್ದಿ ಒಡೆದ ವೈಭವ್. ಸ್ನೇಹಿತರೆ, ಇದೊಂದು ಪ್ಯಾರಡೈಮ್ ಶಿಫ್ಟ್ ಇದು. ಯಾಕಂದ್ರೆ BCCI ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಯಾರಿಗೂ ಅಷ್ಟು ಬೇಗ ಟೀಮ್ ಇಂಡಿಯಾದ ಕ್ಯಾಪ್ ಅನ್ನ ಜೆರ್ಸಿಯನ್ನ ತೊಡಿಸಲ್ಲ. ಯಾವುದೇ ಯುವ ಆಟಗಾರ ಮೊದಲು ಅಂಡರ್-19 ಆಡಬೇಕು, ಆಮೇಲೆ ರಣಜಿ ಟ್ರೋಫಿ ಆಡಬೇಕು, ಅಲ್ಲಿ 3-4 ವರ್ಷ ಚೆನ್ನಾಗಿ ರುಬ್ಬಿಸ್ಕೊಳ್ಬೇಕು. ಅದಾದಮೇಲೆ ಇಂಡಿಯಾ A ಟೀಮಿಗೆ ಬರಬೇಕು, ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಟೀಮ್ ಇಂಡಿಯಾಗೆ ಎಂಟ್ರಿ ಟಿಕೆಟು, ಆಯಿತಾ ಅಂತ ಹೇಳುತ್ತೆ. ಯಾಕಂದರೆ 1989ರ ಕ್ರಿಕೆಟ್ ಕಾಲನೇ ಬೇರೆ, 2026ರ ಕ್ರಿಕೆಟ್ ಯುಗನೇ ಬೇರೆ. ಇವತ್ತಿನ ದಿನಗಳಲ್ಲಿ ಒಬ್ಬ ಆಟಗಾರ ಟೀಮ್ ಇಂಡಿಯಾಗೆ ಬರಬೇಕು ಅಂತ ಹೇಳಿದ್ರೆ ಬರೀ ಬ್ಯಾಟ್ ಬೀಸಿದ್ರೆ ಸಾಲದು, ತುಂಬ ಫಿಟ್ ಆಗಿರಬೇಕು. 15 ವರ್ಷದ ಕೆಳಗಿನವರನ್ನ ಆಡಿಸಬಾರ್ದು ಅಂತ ICC ರೂಲ್ಸೇ ಇದೆ. ಆದರೆ ವೈಭವ್ ಈ ರೂಲ್ಸನ್ನು ಜಸ್ಟ್ ಪಾಸ್ ಮಾಡಿರೋದಷ್ಟೇ. ಈಗ 15 ಕ್ರಾಸ್ ಆಗಿರೋದಷ್ಟೇ, 2 ತಿಂಗಳಾಗಿದೆ 15 ಕ್ರಾಸ್ ಆಗಿ. ಅಷ್ಟರಲ್ಲಿ ಟೀಮ್ ಇಂಡಿಯಾಗೆ ಕಾಲಿಟ್ಬಿಟ್ಟಿದ್ದಾರೆ. ಸೀನಿಯರ್ ಟೀಮ್ಗೆ BCCI ರೂಲ್ಸ್ ಪ್ರಕಾರ ಸೆಲೆಕ್ಟ್ ಆಗಬೇಕು ಅಂದರೆ ಯೋಯೋ ಟೆಸ್ಟ್ ಪಾಸ್ ಮಾಡಬೇಕು, ಡೆಕ್ಸಾ ಸ್ಕ್ಯಾನ್ ಮೂಲಕ ಮೂಳೆಗಳ ಸಾಂದ್ರತೆ ಎಲ್ಲ ಚೆಕ್ ಮಾಡಿಸ್ಕೊಳ್ಬೇಕು, ಸ್ಪೋರ್ಟ್ಸ್ ಸೈನ್ಸ್, ನ್ಯೂಟ್ರಿಷನ್ ಪ್ರೋಗ್ರಾಮ್, ವರ್ಕ್ಲೋಡ್ ಮಾನಿಟರಿಂಗ್ ಸಿಸ್ಟಮ್ ಎಲ್ಲವನ್ನ ಕ್ರಾಸ್ ಮಾಡಬೇಕು. ಆದರೂ BCCI ವೈಭವ್ಗೆ ಚಾನ್ಸ್ ಕೊಟ್ಟಿದೆ. ಯಾಕಂದರೆ ಈ IPLನಲ್ಲಿ ಇದನ್ನ ಪರ್ಫಾರ್ಮೆನ್ಸ್ ಆಗಿತ್ತು. 16 ಮ್ಯಾಚ್ಗಳಲ್ಲಿ 48 ಸರಾಸರಿಯಲ್ಲಿ ಈತ ಚಚ್ಚಿದ್ದು 776 ರನ್, ಇದರಲ್ಲಿ 1 ಸೆಂಚುರಿ, 5 ಹಾಫ್ ಸೆಂಚುರಿ. ಆದರೆ ಕ್ರಿಕೆಟ್ ಪಂಡಿತರ ತಲೆ ಕೆಡಿಸಿರೋದು ಸ್ಟ್ರೈಕ್ ರೇಟ್. ಮ್ಯಾಚಲ್ಲಿ 10 ಬಾಲ್ ಆಡಿ 20 ರನ್ ಹೊಡೆದು ಹೋಗೋದು, 5 ಬಾಲ್ ಆಡಿ 10 ರನ್ ಹೊಡೆದು ಹೋಗೋದು, ಅದು ಕೂಡ 200 ಸ್ಟ್ರೈಕ್ ರೇಟ್ ಇರ್ಬೋದು. ಆದರೆ 48-50ರ ಎವರೇಜ್ನಲ್ಲಿ ಹೆಚ್ಚು ಕಮ್ಮಿ 776 ರನ್ ಟೂರ್ನಿಲಿ ಹೊಡೆದಿರೋ ಹುಡುಗನ ಸ್ಟ್ರೈಕ್ ರೇಟ್, ಇಷ್ಟು ಸ್ಕೋರ್ ಮಾಡಿರೋ ಹುಡುಗನ ಸ್ಟ್ರೈಕ್ ರೇಟ್ 237.30. ಸಣ್ಣ ವಿಚಾರ ಅಲ್ಲ ಇದು. 63 ಬೌಂಡ್ರಿ, 72 ಸಿಕ್ಸರ್ಗಳು. ಒಂದೇ IPL ಸೀಸನ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ
ಯೂನಿವರ್ಸ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್ ಅವರ 14 ವರ್ಷಗಳ ಹಳೆಯ ರೆಕಾರ್ಡನ್ನು 15 ವರ್ಷದ ಪೋರ ಧೂಳಿಪಟ ಮಾಡಿ ಹಾಕಿದ್ದಾರೆ. ಅದರಲ್ಲೂ ಕೂಡ ಗುಜರಾತ್ ಟೈಟನ್ಸ್ ವಿರುದ್ಧ ಆಡಿದ ಆ ಒಂದು ಇನ್ನಿಂಗ್ಸ್ ಇದೆಯಲ್ಲ, ಮೈ ಜುಮ್ ಅನಿಸ್ಬೋದು ನಿಮಗೆ. ಬರೀ 38 ಬಾಲ್ಸಲ್ಲಿ 101 ರನ್, ಕೇವಲ 35 ಬಾಲ್ಗೆ ಸೆಂಚುರಿ ಕಂಪ್ಲೀಟ್ ಆಗಿತ್ತು. IPL ಇತಿಹಾಸದ 2ನೇ ಅತಿ ವೇಗದ ಸೆಂಚುರಿ ಬಾರಿಸಿದ ಆಟಗಾರ ಈ ಬಾಲಕ ಕಿತ್ಕೊಂಡ್ಬಿಟ್ಟ. ಜೊತೆಗೆ ಪುರುಷರ T20 ಕ್ರಿಕೆಟ್ನ ಅತ್ಯಂತ ಕಿರಿಯ ಸೆಂಚುರಿಯನ್ ಆಗೂ ಕೂಡ ಹೊರಹೊಮ್ಮಿದ್ರು. ಅದಕ್ಕೆ ಈತನ ಬಾಲ್ಯದ ಕೋಚ್ ಮನೀಶ್ ಓಜಾ ಅವರು ಈತನನ್ನ ದೇವರ ಮಗು ಅಂತ ಕರೆದ್ರು. ಅದನ್ನು ಸ್ಟಾರ್ಟಿಂಗಲ್ಲಿ ನಾವು ಹೇಳಿದ್ದು, ನಾವು ಕರೆದಿರೋದಲ್ಲ, ಇದು ಇವರ ಕೋಚೇ ಕರೆದಿರೋದು. ಯಾರು ಬೇಸಿಕ್ ಕ್ರಿಕೆಟನ್ನು ಈ ಪುಟ್ಟ ಮಗುಗೆ ಹೇಳ್ಕೊಟ್ರೋ ಆ ಗುರುವೇ ಇದು ದೇವರ ಮಗು ಅಂತ ಕರೆದಿರೋದು. ಹಾಗಂತ ಸಾಕ್ಷಾತ್ ದೇವರ ಮಗ ಅಂತಲ್ಲ, ಅವ್ರು ಏನು ಹೇಳ್ತಿರೋದಂದ್ರೆ ಆ ಲೆವೆಲ್ನ ಟ್ಯಾಲೆಂಟ್ ಇದೆ, ಗಾಡ್ ಲೈಕ್ ಟ್ಯಾಲೆಂಟ್ ಇದೆ ಅಂತ. ಹೀಗಾಗಿ BCCI ಇಂಥ ಆಟಗಾರನಿಗೆ ಚಾನ್ಸ್ ಕೊಡದೆ ಇನ್ಯಾರಿಗೆ ಕೊಡೋದು ಅಂತ ಡಿಸೈಡ್ ಮಾಡಿದೆ ಈಗ. ಜೊತೆಗೆ ವೈಭವ್ ಆಡ್ತಾ ಇದ್ರೆ TV ರೇಟಿಂಗ್ ಕೂಡ ಕಿತ್ಕೊಂಡ್ಬರುತ್ತೆ, ಅಡ್ವರ್ಟೈಸಿಂಗ್ ರೆವೆನ್ಯೂ ಕೂಡ ಇಂಪ್ರೂವ್ ಆಗುತ್ತಲ್ವಾ, ಎಲ್ರಿಗೂ ವಿನ್ ವಿನ್. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಡೀಟೇಲ್ಸ್ ಅಲ್ಲೇ ಇದೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಟೆಕ್ನಿಕಲಿ ಸೌಂಡ್ ಪ್ಲೇಯರ್. ಇವತ್ತಿನ ಕ್ರಿಕೆಟ್ನಲ್ಲಿ ಪ್ರತಿಯೊಂದು ಟೀಮ್ನಲ್ಲೂ ಕೂಡ ವಿಡಿಯೋ ಅನಾಲಿಸ್ಟ್ಗಳಿರ್ತಾರೆ. ಅವರು ಪ್ರತಿಯೊಬ್ಬ ಆಟಗಾರನ ವಿಡಿಯೋಗಳನ್ನು ಇಂಚಿಂಚಾಗಿ ಬಿಡಿಸಿ ನೋಡ್ತಾರೆ. ಯಾವ ಬಾಲ್ಗೆ ವೀಕ್, ಶಾರ್ಟ್ ಬಾಲ್ಗೆ ಹೆದರಿಕೆ ಇದೆಯಾ, ಸ್ಪಿನ್ಗೆ ಎಡವತಾನ, ಯಾವ ಲೆಂತ್ ಬಾಲ್ ಹಾಕಿದ್ರೆ ಔಟ್ ಆಗ್ತಾನೆ, ಯಾವ ಝೋನ್ನಲ್ಲಿ ಹೆಚ್ಚು ರನ್ ಬರ್ತಾ ಇದೆ, ಎಲ್ಲವನ್ನ ಡೇಟಾ ಇಟ್ಕೊಂಡು ಎದುರಾಳಿ ಬೌಲರ್ಗಳಿಗೆ ಪಕ್ಕಾ ಸ್ಕೆಚ್ ಹಾಕೊಡ್ತಾರೆ. ಸಾಮಾನ್ಯವಾಗಿ ಹೊಸ ಆಟಗಾರರು ಆರಂಭದಲ್ಲಿ ಅಬ್ಬರಿಸ್ತಾರೆ, ಆದರೆ ಸ್ವಲ್ಪ ದಿನಗಳಲ್ಲಿ ಅವರ ಎಲ್ಲ ವೀಕ್ನೆಸ್ಸನ್ನು ಎಕ್ಸ್ಪೋಸ್ ಮಾಡಿರ್ತಾರೆ. ಅನಲಿಸ್ಟ್ಗಳು ಅವರೆಲ್ಲ ವಿಡಿಯೋ ರಾಶಿ ಹಾಕೊಂಡು ಎಲ್ಲ ರಿಸರ್ಚ್ ಮಾಡಿ 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 ಅವರ ಎಲ್ಲ ವೀಕ್ನೆಸ್ಸನ್ನು ಕಂಡು ಹಿಡಿದು ಬೌಲರ್ಗಳಿಗೆ ಅದನ್ನು ಹೇಳ್ಕೊಟ್ಬಿಡ್ತಾರೆ. ಅಲ್ಲಿಗೆ ಆಟಗಾರನ ಕತೆ ಮುಗಿತು. ಬೌಲರ್ಸ್ ಆದರೂ ಅಷ್ಟೇ, ಬ್ಯಾಟ್ಸ್ಮನ್ ಆದರೂ ಕೂಡ ಅಷ್ಟೇ, ಅವ್ರನ್ನ ಕೆಡೋದು ಹೇಗೆ ಅಂತೇಳಿ ಕಂಡುಹಿಡ್ಕೊಂಡ್ಬಿಡ್ತಾರೆ. ಆದರೆ ವೈಭವ್ ವಿಚಾರದಲ್ಲಿ ಏನಾಗಿದೆ ಅಂದರೆ, ಎದುರಾಳಿಗಳು ಇವನ ಆಟವನ್ನು ಅನಲೈಸ್ ಮಾಡೋದಕ್ಕಿಂತ ವೇಗವಾಗಿ ಈತ ತನ್ನ ಆಟವನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಿರೋದು. ವೈಭವ್ ಹತ್ತಿರ ಇರೋ ರೇಂಜ್ ಆಫ್ ಶಾಟ್ಸ್ ಎಂಥದ್ದು ಅಂತ ಹೇಳಿದ್ರೆ ವಿಶ್ವದ ಅತ್ಯುತ್ತಮ ಅನಲಿಸ್ಟ್ಗಳಿಗೂ ಕೂಡ ಕಟ್ ಹಾಕೋಕೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸೆಲೆಕ್ಟರ್ಸ್ ಈತನ ಮೇಲೆ ಇಷ್ಟೊಂದು ನಂಬಿಕೆಯನ್ನು ಇಟ್ಟಿರೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಮಾನಸಿಕ ಸ್ಥಿರತೆ ಅಥವಾ ಮೆಂಟಲ್ ಮ್ಯಾಚುರಿಟಿ. 14ನೇ ವಯಸ್ಸಿಗೆ ಬ್ಯಾಂಕ್ ಅಕೌಂಟ್ಗೆ 1.1 ಕೋಟಿ ರೂಪಾಯಿ ಬಂತು ಅಂತ ಹೇಳಿದ್ರೆ, ಇಡೀ ದೇಶದ ಮೀಡಿಯಾ ತನ್ನ ಹಿಂದೆ ಬಿತ್ತು ಅಂತ ಹೇಳಿದ್ರೆ, ಆ ವಯಸ್ಸಿನ ಹುಡುಗ ದಾರಿ ತಪ್ಪೋದು ಗ್ಯಾರಂಟಿ ಅನ್ನೋ ಆತಂಕ ಇರುತ್ತೆ. ಪ್ರೆಷರ್ ತಡೆಯೋಕ್ಕಾಗಲ್ಲ ಅನ್ನೋ ಹೆದರಿಕೆ ಇರುತ್ತೆ. ಆದರೆ ವೈಭವ್ ಆ ಪ್ರೆಷರನ್ನು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ, ಗ್ರೇಟ್ ಆಗಿ ಕಾಣಿಸ್ತಾ ಇದೆ ಎಲ್ರಿಗೂ ಕೂಡ. ಇದೇ ವರ್ಷ ನಡೆದ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಈತ ಆಡಿದ ಆಟ ದಂಗಾಗಿಸೋ ರೀತಿ ಇತ್ತು. ಆ ಪ್ರೆಷರ್ ಮ್ಯಾಚ್ನಲ್ಲಿ ಕೇವಲ 80 ಬಾಲ್ಗಳಲ್ಲಿ 175 ರನ್ ಚಚ್ಚಿ ಟೀಮ್ ಇಂಡಿಯಾಗೆ ಕಪ್ ಗೆದ್ದು ಕೊಟ್ಟ ವೀರ ಬಾಲಕ ಈತ. ಅಷ್ಟೇ ಅಲ್ಲ, ಈ ಇಡೀ ಟೂರ್ನಿಯ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಕೂಡ ವೈಭವೇ. ಇದಕ್ಕೆ ಟೀಮ್ ಇಂಡಿಯಾದ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಹೇಳಿದ್ದು, ನಾವು ಅವನು ಏನು ಮಾಡಬಲ್ಲ ಅಂತ ನೋಡಿದ್ದೀವಿ. ಪ್ಲೇ ಆಫ್ ಹಂತದಲ್ಲಿ ಅವನು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಒಂಟಿ ಸಲಗದಂತೆ ಹೊತ್ಕೊಂಡ್ಬಂದ. ಬರೀ ಈ ಸೀಸನ್ ಮಾತ್ರ ಅಲ್ಲ, ಇಷ್ಟೊಂದು ಪ್ರೆಷರ್ ಇರೋ ಟೂರ್ನಿಯಲ್ಲಿ, ಕಾಂಪಿಟೇಟಿವ್ ಟೂರ್ನಿ IPL, ಇದರಲ್ಲಿ ಈತ ಆಡ್ತಾ ಬರ್ತಿರೋ ರೀತಿ ನೋಡ್ತಾ ಇದ್ರೆ ಹಿ ಈಸ್ ಎ ಗೇಮ್ ಚೇಂಜರ್. ಆತನ ಮೇಲೆ ನಮಗೆ ಭಾರಿ ನಿರೀಕ್ಷೆ ಇದೆ. ಅವನೇ ಸೆಲೆಕ್ಟ್ ಆಗಿದ್ದಾನೆ, ನಾವು ಮಾಡಿರೋದಲ್ಲ ಅಂತ ಅಗರ್ಕರ್ ಹೇಳಿದ್ದಾರೆ ಸೆಲೆಕ್ಟರ್. 0 ಇಂದ ಹೀರೋ ಶ್ರೇಯಸ್ ಅಯ್ಯರ್ ಕಮ್ ಬ್ಯಾಕ್. ಜೊತೆಗೆ BCCI T20 ಕ್ಯಾಪ್ಟನ್ ಅನ್ನು ಕೂಡ ಚೇಂಜ್ ಮಾಡಿದೆ. ಸೂರ್ಯಕುಮಾರ್ ಯಾದವ್ ಅವರನ್ನ ಮನೆಗೆ ಕಳಿಸಲಾಗಿದೆ. ಕ್ಯಾಪ್ಟನ್ಸಿ ಹಾಗೂ ಪ್ಲೇಯರ್ ಎರಡೂ ರೀತಿಯಲ್ಲಿ ಅವ್ರನ್ನ ಡ್ರಾಪ್ ಮಾಡಲಾಗಿದೆ. ಶ್ರೇಯಸ್ ಅಯ್ಯರ್ ಈಗ ಕ್ಯಾಪ್ಟನ್ ಆಗಿ ಬಂದಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಫಾರ್ಮ್ ಮತ್ತು ತಂಡ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋ ಲೆಕ್ಕಾಚಾರದ ಮೇಲೆ ಅವರನ್ನ ಕೈ ಬಿಡಲಾಗಿದೆ. ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಇದನ್ನು ಹೇಳಿದ್ದಾರೆ. ಶ್ರೇಯಸ್ ಅಯ್ಯರ್ ಕಮ್ಬ್ಯಾಕ್ ಕೂಡ ಅದ್ಭುತ ಸ್ಟೋರಿ. 2024ರಲ್ಲಿ ಡೊಮೆಸ್ಟಿಕ್ ಆಡಿಲ್ಲ ಅಂತ ಹೇಳಿ BCCI ತನ್ನ ವಾರ್ಷಿಕ ಸೆಂಟ್ರಲ್ ಕಾಂಟ್ರಾಕ್ಟ್ ಪಟ್ಟಿಯಿಂದಲೇ ರಿಲೀಸ್ ಮಾಡಿತ್ತು ಅವ್ರನ್ನ. ನ್ಯಾಷನಲ್ ಡ್ಯೂಟಿ ಇಲ್ಲದೆ ಇದ್ದಾಗ ದೇಸಿ ಕ್ರಿಕೆಟ್ ಆಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ತಪ್ಪಿಸ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಶ್ರೇಯಸ್ಸು, ಆಮೇಲೆ ಇಶನ್ ಕಿಶನ್ನು ಇವರಿಗೆಲ್ಲ ನಿರ್ದಾಕ್ಷಿಣ್ಯವಾಗಿ ಪನಿಷ್ಮೆಂಟ್ ಕೊಟ್ಟಿತ್ತು, ಹೊರಗೆ ಹಾಕ್ಬಿಟ್ಟಿದ್ರು. ಆದರೆ ಶ್ರೇಯಸ್ ಧೃತಿಗಿಡಲಿಲ್ಲ. ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳದೆ ಸೀದಾ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಹೋಗಿ ಆಡಿದ್ರು. ರಣಜಿ ಟ್ರೋಫಿ ಆಡಿದ್ರು, ಫಿಟ್ನೆಸ್ ಸಾಬೀತುಪಡಿಸಿದ್ರು. ಆಮೇಲೆ IPLನಲ್ಲಿ KKR ಪರವಾಗಿ ನಾಯಕನಾಗಿ ಇಡೀ ತಂಡವನ್ನು ಚಾಂಪಿಯನ್ ಮಾಡಿದ್ರು ಒಂದ್ಸಲ. ಆಮೇಲೆ ಪಂಜಾಬ್ಗೆ ಬಂದರು, ಅಲ್ಲೂ ಕೂಡ ಫೈನಲ್ಗೆ ತಗೊಂಡು ಬಂದಿದ್ರು. ಅವರ ಟ್ಯಾಕ್ಟಿಕಲ್ ಲೀಡರ್ಶಿಪ್, ಬೌಲರ್ಗಳನ್ನು ಬಳಸ್ಕೊಂಡ ರೀತಿ ಸೆಲೆಕ್ಟರ್ಗಳ ಗಮನ ಸೆಳೀತು. ಅಜಿತ್ ಅಗರ್ಕರ್ ಬಗ್ಗೆ ಮಾತನಾಡ್ತಾ, ಶ್ರೇಯಸ್ ತಮ್ಮ ತಂಡವನ್ನು IPL ಟೈಟಲ್ ಗೆಲ್ಲಿಸಿದ್ದಾರೆ. ಅವರ ಸ್ವಂತ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿತ್ತು.
ವರ್ಲ್ಡ್ ಕಪ್ ತಂಡದ ಆಯ್ಕೆಯಲ್ಲೂ ಅವರು ರೇಸ್ನಲ್ಲಿದ್ದರು. ನನ್ನ ಪ್ರಕಾರ ನಾಯಕತ್ವಕ್ಕೆ ಅವರೊಬ್ಬ ಸ್ಟ್ಯಾಂಡ್ ಔಟ್ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಉಳಿದಂತೆ ಟೀಮ್ನಲ್ಲಿ ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್, ರವಿ ಬಿಷ್ಣೋಯಿ, ಅಭಿಷೇಕ್ ಶರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಸಂಜು ಸ್ಯಾಮ್ಸನ್, ಅಕ್ಷರ್ ಪಟೇಲ್, ಹರ್ಷಿತ್ ರಾಣಾ, ಇಶನ್ ಕಿಶನ್, ವಾಷಿಂಗ್ಟನ್ ಸುಂದರ್, ಅರ್ಶ್ದೀಪ್ ಸಿಂಗ್, ಶಿವಮ್ ದುಬೆ, ವರುಣ್ ಚಕ್ರವರ್ತಿ ಇವರೆಲ್ಲ ಇದ್ದಾರೆ. 2027ರ ಏಕದಿನ ವಿಶ್ವಕಪ್ಗೆ ಹಾರ್ದಿಕ್ ಪಾಂಡ್ಯರನ್ನು ಸಂಪೂರ್ಣವಾಗಿ ಫಿಟ್ ಆಗಿ ಉಳಿಸ್ಕೊಳ್ಳೋಕೆ ಟೀಮ್ನಲ್ಲಿ ಹಾಕಿಲ್ಲ ಸದ್ಯಕ್ಕೆ ಅಂತ ಸೆಲೆಕ್ಷನ್ ಸಮಿತಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇನ್ನು ಐರ್ಲೆಂಡ್ ಇಂಗ್ಲೆಂಡ್ ಸರಣಿಗೆ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಿನ್ಸ್ ಯಾದವ್ ಇದ್ರೆ ಏಷ್ಯನ್ ಗೇಮ್ಸ್ ಟೀಮ್ನಲ್ಲಿ ಇವರಿಬ್ಬರ ಬದಲಿಗೆ ಜಸ್ಪ್ರೀತ್ ಬೂಮ್ರಾ ಆಡ್ತಾರೆ. ಐರ್ಲೆಂಡ್ ವಿರುದ್ಧದ T20 ಪಂದ್ಯಗಳು ಜೂನ್ 26 ಮತ್ತು 28ನೇ ತಾರೀಕು ಬೆಲ್ಫಾಸ್ಟ್ನಲ್ಲಿ ನಡೆಯಲಿವೆ. ಹಾಗೆ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ದೊಡ್ಡ ಸರಣಿ ಜುಲೈ 1, 4, 7, 9 ಮತ್ತು 11ನೇ ತಾರೀಕು ಈ ಮ್ಯಾಚಸ್ ನಡೀತವೆ. ಇನ್ನು ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಇವೆಂಟ್ ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 3ರವರೆಗೆ ನಡೆಯುತ್ತೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕೇವಲ ಇದು ಸ್ಕ್ವಾಡ್ ಅನೌನ್ಸ್ಮೆಂಟ್ ಅಲ್ಲ, ನಾರ್ಮಲ್ ಅಲ್ಲ. ಇದು ಭಾರತೀಯ T20 ಕ್ರಿಕೆಟ್ನ ಸ್ಟ್ರಕ್ಚರಲ್ ಶಿಫ್ಟ್. ಇದು ವಯಸ್ಸೆಷ್ಟೇ ಇರಲಿ, ಪ್ರೆಷರ್ನಲ್ಲಿ ಎಲೀಟ್ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ತಂಡದಲ್ಲಿ ಎಲೀಟ್ ಜಾಗ ಸಿಗುತ್ತೆ, ಎಲೀಟ್ ಟೀಮ್ನಲ್ಲೇ ಅನ್ನೋ ಕ್ಲಿಯರ್ ಮೆಸೇಜನ್ನು BCCI ರವಾನಿಸಿದೆ. ಮುಂಬರುವ ಐರ್ಲೆಂಡ್ ಇಂಗ್ಲೆಂಡ್ ಟೂರ್ ಹಾಗೂ ಏಷ್ಯನ್ ಗೇಮ್ಸ್ ಭಾರತೀಯ ಕ್ರಿಕೆಟ್ನ ಹೊಸ ಜನರೇಷನ್ನ ಅಧಿಕೃತ ಆರಂಭ ಅಂತಾನೆ ನಾವು ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಇದರಿಂದ ಜಾಗತಿಕ ಕ್ರಿಕೆಟ್ ಮೇಲೂ ಪರಿಣಾಮ ಉಂಟಾಗ್ಬೋದು. ನೋಡಿ, ಆಟಗಾರರಿಗೆ ಟೈಮ್ ಎಷ್ಟಿರುತ್ತೆ ಹೇಳಿ? 19, 20, 22ನೇ ವಯಸ್ಸಿಗೆ ಆಡಿಸ್ಬೇಕು, ಎಲ್ಲ ಕಡೆ ಪ್ರೂವ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಆಡಿಸಿದ್ರೆ ಆಮೇಲೆ ಎಷ್ಟು ವರ್ಷ ಆಡ್ತಾರೆ? ಹಬ್ಬ ಅಂದರೆ 10 ವರ್ಷ ಆಡ್ತಾರೆ. 30, 32 ದಾಟೋ ಟೈಮ್ನಲ್ಲಿ ನಿಧಾನಕ್ಕೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಎಲ್ಲೋ ವಿರಾಟ್ ಕೊಹ್ಲಿ, ತೆಂಡೂಲ್ಕರ್ ಇವರೆಲ್ಲ ಲೇಟ್ 30s ತನಕನೂ ಆಡಿದ್ರು ತೆಂಡೂಲ್ಕರ್. ಎಲ್ಲರಿಗೂ ಹಂಗಾಗಲ್ಲ. 35 ಕ್ರಾಸ್ ಆಗ್ತಿದ್ದ ಹಾಗೇನೆ ಎಂಥ 33, 34 ತನಕ ಅದ್ಭುತವಾಗಿ ಚಚ್ತಾ ಇದ್ದ ಆಟಗಾರನ ಹ್ಯಾಂಡ್ ಐ ಕೋಆರ್ಡಿನೇಷನ್ 35, 36 ದಾಟೋದು ಕೂಡ ಸ್ವಲ್ಪ ಕಮ್ಮಿ ಆಗಿರುತ್ತೆ. ನೋಡಿರ್ಬೋದು ನೀವು, ಅಷ್ಟು ಶಾರ್ಪ್ ಕ್ವಿಕ್ ರೆಸ್ಪಾನ್ಸ್ ಇರೋದಿಲ್ಲ ಅಲ್ವಾ? ಸೊ ಈಗೇನಾಗುತ್ತೆ ಹೇಳಿ, ವೈಭವ್ ತುಂಬ ಸಕ್ಸಸ್ಫುಲ್ ಆಗಿ ಆಡಿಬಿಟ್ರೆ, ತೆಂಡೂಲ್ಕರ್ ಕೂಡ 16ಕ್ಕೆ ಆಡಿದರು, ವೈಭವ್ ಕೂಡ ಇಷ್ಟು ಬೇಗ ಆಡಿ ಸಾಬೀತು ಮಾಡಿದ್ರೆ ಹೋಲ್ ನ್ಯೂ ಜನ್ರೇಷನ್ ಆಫ್ ಯಂಗ್ ಪ್ಲೇಯರ್ಸ್ ಎಮರ್ಜ್ ಆಗೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಟ್ಯಾಲೆಂಟ್ ಇದ್ದೇ ಇರುತ್ತೆ ಹುಡುಗರ ಹತ್ರ, ಬೇರೆ ಕಡೆ ಕೂಡ ಅವರೆಲ್ಲ ಎಮರ್ಜ್ ಆಗೋಕ್ಕೆ ಅವಕಾಶ ಸಿಗುತ್ತೆ. ಬಾಲಕ ಬಾಲಕಿಯರನ್ನು ಕೂಡ ಸೀನಿಯರ್ ಟೀಮ್ಗೆ ದೊಡ್ಡವರೊಂದಿಗೆ ಆಡ್ಸೋಕ್ಕೆ ಸೀರಿಯಸ್ ಆಗಿ ನೋಡ್ತಾರೆ. ಎಕ್ಸ್ಪ್ಲೋಸಿವ್ ಎನರ್ಜಿ ಜಾಸ್ತಿ ಇರೋ ಟೈಮ್ ಅಲ್ವಾ ಇದು, ಟೀನೇಜ್ ಇದು. ಆ ಟೈಮ್ನಲ್ಲಿ ಅವಕಾಶ ಸಿಕ್ಕಿದ್ರೆ ಮಾಡಿ ತೋರಿಸ್ಬೋದು ಅಂಥೇಳಿ ಪದೇ ಪದೇ ಆಟಗಾರರು ಸಾಬೀತು ಮಾಡ್ತಾ ಬಂದರೆ ಆ ಟ್ರೆಂಡೇ ಶುರುವಾಗ್ಬೋದು. ನ್ಯಾಷನಲ್ ಟೀಮ್ನಲ್ಲಿ ಟೀನೇಜರ್ಸ್ ಆಡುವ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗ್ಬೋದು. ಬರೀ ಭಾರತ ಅಲ್ಲ, ಎಂಟೈರ್ ವರ್ಲ್ಡ್ ಈ ಸಿಚುವೇಶನ್ ಬರ್ಬೋದು. 14, 15 ಅಂತಲ್ಲ, ಎಲ್ಲರೂ ವೈಭವ್ ಥರ ಗಿಫ್ಟೆಡ್ ಇರ್ತಾರೆ ಅಂತಲ್ಲ. 16, 17, 18 ಈ ಏಜ್ ಗ್ರೂಪ್ನ ಸಾಕಷ್ಟು ಪ್ಲೇಯರ್ಸ್ ಬರ್ಬೋದು ಬೇಗ ಟೀಮ್ಗೆ. ಕಂಪ್ಲೀಟ್ ಯುವಕರ ಆಟ ಆಗ್ಬಿಡ್ಬೋದು. ಬೇಕಲ್ವಾ ದೈಹಿಕವಾಗಿ ಆ ಎಕ್ಸ್ಪ್ಲೋಸಿವ್ ಎನರ್ಜಿ, ಪದೇ ಪದೇ ಇಂಜುರಿಗೊಳಗಾಗದೇ ಇರುವಂತಹ ಹಾಗೂ ಬೇಗ ರಿಕವರ್ ಆಗುವಂತಹ ಆ ದೇಹದ ಸಾಮರ್ಥ್ಯ ಇರೋ ಏಜ್ ಅಲ್ವಾ ಅದು. ಅಂಥ ಟೈಮ್ನಲ್ಲಿ ಕ್ರಿಕೆಟ್ನಂಥ ಕಾಂಪಿಟೇಟಿವ್ ಗೇಮ್ಗೆ ಫೀಲ್ಡಿಂಗ್ ಮಾಡಬೇಕು, ಬೌಲಿಂಗ್ ಮಾಡಬೇಕು, ಬ್ಯಾಟಿಂಗ್ ಮಾಡಬೇಕು, ವಿಕೆಟ್ ಕೀಪಿಂಗ್, ಇಂಥ ಎಲ್ಲ ಏರಿಯಾಗಳಲ್ಲಿ ಯುವ ಆಟಗಾರರ ಹೊಸ ದಂಡೇ ಬರಬಹುದು ಇದರಿಂದ. ಇಲ್ಲಿ ತನಕ ಏನಾಗ್ತಿತ್ತು, ಎಷ್ಟೇ ಒಳ್ಳೆ ಆಟಗಾರ ಆದರೂ ಕೂಡ 10, 12, 13ನೇ ವಯಸ್ಸಿಗೆ ನನಗಿನ್ನೂ ತುಂಬ ಟೈಮ್ ಇದೆ, ಏನಂದರೂ ಕೂಡ ಇನ್ನೊಂದು 6-7 ವರ್ಷ ಅಂತೂ ನನಗೇನು ದೊಡ್ಡ ಮಟ್ಟದಲ್ಲಿ ಚಾನ್ಸ್ ಸಿಗಲ್ಲ, ತುಂಬ ಏಜ್ ಗ್ರೂಪ್ ಆಡೋದಿದೆ ಅನ್ನೋ ಮೈಂಡ್ ಸೆಟ್ ಇರುತ್ತಲ್ಲ, ಅದು ಹೊರಟೋಗ್ಬಿಡುತ್ತೆ. ಈಗ ನಾನು ಸಾಬೀತು ಮಾಡಿ ತೋರಿಸಿದ್ರೆ, ಸಾಹಸ ಮಾಡಿ ತೋರಿಸಿದ್ರೆ 12, 13 ವರ್ಷಕ್ಕೆ IPL ಆಡಬಹುದು ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಇನ್ನು 2 ವರ್ಷದಲ್ಲಿ ನ್ಯಾಷನಲ್ ಟೀಮ್ಗೂ ಹೋಗೋಕ್ಕೆ ಅವಕಾಶ ಇರುತ್ತೆ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಇಮ್ಯಾಜಿನ್ 15ರ ವಯಸ್ಸಿಗೆ ನ್ಯಾಷನಲ್ ಟೀಮಿಗೆ ಬರ್ತಾ ಇರೋ ವೈಭವ್ ಹತ್ರ ಇರೋ ಕ್ರಿಕೆಟ್ ಜರ್ನಿ ಎಷ್ಟು ಅಂಥೇಳಿ. 30 ಕೂಡ ತೀರಾ ಓಲ್ಡ್ ಏಜ್ ಅಲ್ಲ ಕ್ರಿಕೆಟಲ್ಲಿ. 30 ಓಕೆ, ಪೀಕ್ ಅದು ಆ್ಯಕ್ಚುಲಿ, ಪರ್ಫಾರ್ಮೆನ್ಸ್ನ ಪೀಕ್. ಅಲ್ಲಿಗೆ ಬರುವಷ್ಟರಲ್ಲೇ ವೈಭವ್ಗೆ 30ನೇ ಏಜ್ ಬರುವಷ್ಟರಲ್ಲಿ 15 ವರ್ಷಗಳ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನ್ಯಾಷನಲ್ ಟೀಮ್ನಲ್ಲಿ. 35, 36, 37 ವಿರಾಟ್ ಕೊಹ್ಲಿ ಅವರ ಇವಾಗಿನ ಏಜ್. ಅಲ್ಲಿಗೆ ಬರುವಷ್ಟರಲ್ಲಿ 20, 22 ವರ್ಷಗಳ ಕ್ರಿಕೆಟ್ ನ್ಯಾಷನಲ್ ಟೀಮ್ನ ನ್ಯಾಷನಲ್ ಸೈಡ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. IPLನಲ್ಲಂತೂ ಇನ್ನೊಂದು 2 ವರ್ಷ ಜಾಸ್ತಿನೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯೋಚನೆ ಮಾಡ್ತಾ ಹೋಗಿ, ವೈಭವ್ ಇದೇ ಥರ ಫಾರ್ಮನ್ನು ಮೇಂಟೈನ್ ಮಾಡಿದ್ರೆ, ತನ್ನ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಾ ಹೋದರೆ, ಆಟದ ಮೇಲಿನ ಕಂಟ್ರೋಲನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ತಾ ಹೋದರೆ, ಈತ ಎಂಥ ಬೆಟ್ಟದಂಥ ದಾಖಲೆಯನ್ನು, ಸಚಿನ್ ಅವರ ದಾಖಲೆಗಳನ್ನೆಲ್ಲ ಮೀರಿ ಎಂಥ ಬೆಟ್ಟದಂಥ ದಾಖಲೆಗಳನ್ನು ಕ್ರಿಯೇಟ್ ಮಾಡಿ ಅಸಾಧ್ಯವಾದ ಹಿಮಾಲಯವನ್ನು, ಮೌಂಟ್ ಎವರೆಸ್ಟನ್ನು ಇಟ್ಟು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂಥೇಳಿ, ಅವಕಾಶ ಇದೆ ಅಂಥೇಳಿ. ಹಂಗೆ ಮಾಡ್ತಾರಾ? ನಾವೆಲ್ಲ ನೋಡೋಣ. ನಿಮಗೇನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ನಿರ್ಧಾರ ಸರಿಯಾಗಿದೆಯಾ ನ್ಯಾಷನಲ್ ಟೀಮಿಗೆ ಇಷ್ಟು ಬೇಗ ಹಾಕಿರೋದು?
ಅದರ ಬಗ್ಗೆ ಕೂಡ ನಿಮ್ಮ ಒಪಿನಿಯನ್ ಹೇಳಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.